ಈ ಪ್ರಪಂಚದಲ್ಲಿ ಯಾರು ಸಂಭಾಷಣೆ ಮಾಡ್ತಾರೋ ಕನ್ವರ್ಸೇಷನ್ ಮಾಡ್ತಾರೋ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೀವು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸಾಕು, ಎದುರುಗಡೆ ಇರುವಂತಹ ಜನರು ಅವ್ರು ಯಾರೇ ಆಗಿರಲಿ, ಅವ್ರ ಪರಿಸ್ಥಿತಿ ಎಷ್ಟೇ ಡೇಂಜರ್ ಇರಲಿ, ಅವ್ರ ಹತ್ರ ಎಷ್ಟೇ ಹಣ ಇರಲಿ, ನೀವು ಹಾಗೆ ಕಂಟಿನ್ಯೂ ಆಗಿ ಮಾತಾಡ್ತಾ ಇದ್ರೆ 5-10 ನಿಮಿಷ ಆಗಿದ ಮೇಲೆ ಕನೆಕ್ಟ್ ಆಗಿಬಿಡ್ತಾರೆ. ಯಾಕೆ ಅಂದರೆ ಯಾರು ಮಾತಾಡ್ತಾರೋ ಅವರು ಮಾತಾಡ್ತಾ ಎದುರುಗಡೆ ಅವರು ಏನೇ ಮಾತಾಡಿದ್ರು ಅವರು ತುಂಬ ಬೇಗ ಕ್ಯಾಚ್ ಮಾಡಿಬಿಡ್ತಾರೆ. ಅವ್ರದ್ದು ಕಂಫರ್ಟ್ ಝೋನು ಏನು ಅಂತ ಹಾಗೆ ಅವರು ಗೆಸ್ ಮಾಡಿಬಿಡ್ತಾರೆ. ಗೆಸ್ ಮಾಡಿಬಿಟ್ಟು ಮಾತಾಡ್ತಾ ಎದುರುಗಡೆ ಇರೋರು ಕೂಡ ಅವ್ರು ನೋಟಿಸ್ ಮಾಡ್ತಾರೆ. ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಏನೋ ನಾನು ರಾಂಗ್ ಟ್ರ್ಯಾಕ್ನಲ್ಲಿ ಹೋದ್ರೂ ಕೂಡ ಇವರು ಮತ್ತೆ ದರ ವಾಪಸ್ ಹೇಳ್ಕೊಂಡ್ಬರ್ತಾ ಇದ್ದಾರಲ್ಲ, ಇಲ್ಲಿ ಏನೋ ಈ ವಿಷಯ ಇದೆ ಅಂತೇಳಿ ಅವ್ರಿಗೆ ಕುತೂಹಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಮಾತಾಡ್ತಾ ಅವ್ರಿಗೆ ಗೊತ್ತಿಲ್ಲದೆ ಅವರು ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಎದುರುಗಡೆ ಇವಾಗ ಯಾರಾದರೂ ಬಂದು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಆಲ್ರೆಡಿ ರೂಢಿ ಆಗಿರುತ್ತೆ. ಅವರು ತುಂಬ ಜನರ ಮಾತಾಡಿರ್ತಾರೆ, ತುಂಬ ಜನರ ಜೊತೆಗೆ ಅವರು ಆಡಿರುವಂಥ ಮಾತುಗಳು ಸಿಂಕ್ ಪರ್ಫೆಕ್ಟ್ ಆಗಿರುತ್ತೆ. ಇದಕ್ಕಿಂತ ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಅವರ ಉದ್ದೇಶ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಎದುರುಗಡೆ ಇರೋರಿಗೆ ಡ್ರಾಪ್ ಮಾಡಬೇಕು, ಅವರಿಗೆ ಹರ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಇರೋದಿಲ್ಲ. ಇವಾಗ ನೀವು ಯಾರಾದರೂ ಜೊತೆಗಿನಲ್ಲಿ ಮಾತಾಡುವಾಗ ಅವರು ನೋಟಿಸ್ ಮಾಡ್ತಾರೆ, ಇವರು ಮಾತಾಡುವಾಗ ಏನು ವಿಷಯ ಇರ್ಬೋದು, ನಾನು ಇವರಿಗೆ ಯಾರು ಅಂತ ಗೊತ್ತಿಲ್ಲ, ಇವರು ಇಷ್ಟೊಂದು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತೇಳಿ ಅವರಿಗೆ ಒಂದು ಕುತೂಹಲ ಬಂದ್ಬಿಡುತ್ತೆ. ಕುತೂಹಲ ಜೊತೆಗೆ ಆ ಮನುಷ್ಯನ ಕ್ಯಾರೆಕ್ಟರ್ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಅದರ ಜೊತೆಗೆ ಅವರು ಏನು ವಿಷಯನ ಮಾತಾಡ್ತಾರೆ ಅದನ್ನು ಅವರು ನೋಟಿಸ್ ಮಾಡಿದಾಗ ಅವರಿಗೆ ಗೊತ್ತಿಲ್ಲದೆ ಅವರು ಗೌರವ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಗೌರವದ ಜೊತೆಗೆ ಅವರ ಲೈಫ್ನಲ್ಲಿ ಆಗಿರುವಂಥ ಬ್ಯಾಡ್ ಮೆಮೊರೀಸು ಅದನ್ನೆಲ್ಲ ಅವ್ರ ಮೈಂಡಿಂದ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಡುತ್ತೆ. ಅದಾಗಿದ್ಮೇಲೆ ಅವರು ಸೈಲೆಂಟಾಗಿ ಕೇಳ್ತಾ ಅವರ ಮನಸ್ಸಲ್ಲಿ ಆ ಒಂದು ಸಂತೋಷದ ಮನೋಭಾವನೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಹಂಗಾಗಿ ಈಗ ಯಾರು ಜಾಸ್ತಿ ಮಾತಾಡ್ತಾರೋ ಅವರು ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಅವರು ಜೀವನ ಮಾಡ್ತಾರೆ. ಯಾಕೆಂದರೆ ಅವರು ಯಾವುದೇ ಜಾಗಕ್ಕೆ ಹೋದರೂ ಅವ್ರ ಎದುರುಗಡೆ ಯಾರೇ ಸಿಕ್ಕರು ಅವರಾಗೆ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ನೀವು ಯಾರೇ ಆಗಿರಲಿ ಅವ್ರ ಎದುರುಗಡೆ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದುರುಗಡೆ ಇರೋರಿಗೆ ಒಂದು ಕಂಫರ್ಟ್ ಝೋನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವರಿಗೆ ಗೊತ್ತಿಲ್ಲದೆ ಅವ್ರದ್ದೇ ಆದಂಥ ಒಂದು ಕಂಫರ್ಟ್ ಝೋನಲ್ಲಿ ಅವ್ರು ಹೋಗಿ ಹ್ಯಾಕ್ ಆಗಿಬಿಡ್ತಾರೆ. ಅಂದರೆ ಆ ಒಂದು ಕಂಫರ್ಟ್ ಝೋನಲ್ಲಿ ಒನ್ ಟೈಮ್ ಸೆಟ್ಲ್ ಆಗಿದ ಮೇಲೆ ಆ ಕಂಫರ್ಟ್ ಝೋನಿಂದ ಅವ್ರಿಗೆ ಆಚೆ ಬರೋದಕ್ಕೆ ಮನಸ್ಸು ಬರೋದಿಲ್ಲ. ಇದೇ ನೋಡಿ ಈ ಕನ್ವರ್ಸೇಷನ್ ಪವರು, ಸಂಭಾಷಣೆ, ಮಾತುಕತೆ ಅಂತ ಹೇಳ್ತಾರಲ್ಲ, ಇದಕ್ಕಿರುವಂಥ ತಾಕತ್ತು ಬೇರೆ ಯಾವುದಕ್ಕೂ ಇಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ, ಯಾರನ್ನಾರು ನಿಮ್ಮ ಮನೆಯಲ್ಲಿ ಇರುವಂಥ ಜನರ ಜೊತೆಗೆ ಅವ್ರು ಮಾತಾಡ್ತಾ ಎದುರುಗಡೆ ಇರೋರು ಕನೆಕ್ಟ್ ಆಗಿಬಿಡ್ತಾರೆ. ಅದಕ್ಕೆ ಇದೇ ಟಾಪಿಕ್ ಅದೇ ಟಾಪಿಕ್ ಅಂತ ಬೇಡ. ಒಟ್ಟಿನಲ್ಲಿ ಮನಸ್ಸಿಗೆ ಬಂದದ್ದು ಏನೇ ಮಾತಾಡಿದ್ರು ಎದುರುಗಡೆ ಇರೋರಿಗೆ ಯಾರ್ಯಾರೋ ಕನೆಕ್ಟ್ ಆಗ್ತಾರೆ. ಇದಕ್ಕೆ ಈ ಸಂಭಾಷಣೆಗೆ ಇರುವಂಥ ತಾಕತ್ತು. ಈಗ ಹೇಳಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ.